मेरा दिल में क्या है वो बोला ಎಲ್ಲರಿಗೂ ನಮಸ್ಕಾರ. ನಾನು ಅಸೈನ್ಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಕಾಲೇಜ್ ಹೋಗ್ತಿದ್ದೆ. ಅಲ್ಲಿ ಗೇಟ್ ಹತ್ರನೇ ಎಲ್ಲ ಬಾಯ್ಸ್ ಗುಂಪು ಕಟ್ಕೊಂಡು ನೀನು ಬರಬೇಡ ಕಾಲೇಜ್ಗೆ, ಬುರ್ಖಾ ಹಾಕ್ಕೊಂಡು ಕಾಲೇಜ್ಗೆ ಹೋಗ್ಬೇಕಂದ್ರೆ ಬುರ್ಖಾ ತೆಗ್ದು ನೀನು ಒಳಗಡೆ ಹೋಗಬೇಕು, ಇಲ್ಲಾಂದರೆ ನೀನು ಬುರ್ಖಾದಲ್ಲಿ ಇರಬೇಕಂದ್ರೆ ಮನೆಗೆ ಹೋಗು ವಾಪಸ್ ಅಂತ ಹೇಳಿದ್ರು. ನಾನು ಹೆಂಗೋ ಒಂದು ಒಳಗಡೆ ಹೋದೆ. ಅಲ್ಲಿ ಹೋದ ತಕ್ಷಣ ನನ್ನ ಗುಂಪು ಕಟ್ಕೊಂಡು ನನ್ನ ಕಿವಿ ಹತ್ರ ಎಲ್ಲ ನನಗೆ ಅಟ್ಯಾಕ್ ಮಾಡೋಕೆ ಹಂಗೆ ಬರ್ತಾಯಿದ್ರು. ಜೈ ಶ್ರೀರಾಮ್ ಅಂತ ನನಗೆ ಬುರ್ಖಾ ತೆಗಿ ನೀನು ಹಾಕ್ಕೊಂಡು ನಮ್ಮ ಕಾಲೇಜ್ ಬರಬಾರ್ದು, ಇದು ಅದು ಅಂತ ಕಿರ್ಚ್ಕೊಂಡು ಎಲ್ಲ ಬರ್ತಾಯಿದ್ರು. ಅದಕ್ಕೆ ನಾನು ಅಲ್ಲಾ ಅಕ್ಬರ್ ಅಂತ ಹೇಳಿದೆ. ನಮ್ಮ ಕಾಲೇಜವ್ರು ಎಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ರು, ನಂಗೆ ಸಪೋರ್ಟ್ ಮಾಡಿದ್ರು, ನಂಗೆ ಪ್ರೊಟೆಕ್ಟ್ ಮಾಡಿದ್ರು, ಎಲ್ಲ ನಂಗೆ ಬಂದು ಸೇವ್ ಮಾಡಿದ್ರು ಎಲ್ಲ. ಸಾಕಷ್ಟು ಚರ್ಚೆ ಆಗ್ತದೆ. ಇದು ನಮ್ಮ every religion has a freedom. India is a unity. So every religion has a freedom. ಅವ್ರ ಕಲ್ಚರ್ ಫಾಲೋ ಮಾಡ್ತಾರೆ, ನಾವು ನಮ್ಮ ಕಲ್ಚರ್ ಫಾಲೋ ಮಾಡ್ತೀವಿ. ನಮ್ಮ ಕಲ್ಚರ್ ಫಾಲೋ ಮಾಡೋಕ್ಕೆ ಬಿಡಬೇಕು. ನಾವೇನು ಅವ್ರು ಕ್ವಶನ್ ಮಾಡ್ತಾ ಇಲ್ಲ, ಅವರು ನಮ್ಮ ಕ್ವಶನ್ ಮಾಡಬಾರ್ದು. ನಿನ್ನೆ ಇನ್ಸಿಡೆಂಟ್ ಆದಮೇಲೆ 5 ಲಕ್ಷ ಬಹುಮಾನ ಅಂತೇಳಿ ಒಂದಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ಅದ್ರ ಗಮನಕ್ಕೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದ್ರ ಈಗ ಗೊತ್ತಿಗೆ ಇನ್ಫಾರ್ಮೇಷನ್ ಇಲ್ಲ. ಇನ್ಫಾರ್ಮೇಷನ್ ಅದು ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದು ಸುಮ್ಮನೆ ಕ್ಲೋಸ್ಕರ ನಿನ್ನೆ ನಿಮಗೆ ಆ ಘೋಷಣೆ ಕೂಗಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಅವರು ನಿಂತ್ಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ತಿದ್ರು. ಅದು ತಪ್ಪಿಲ್ಲ, ಇದು ತಪ್ಪಿಲ್ಲ. ಆ ಟೈಮಲ್ಲಿ ಏನು ಅನಿಸ್ತಿಲ್ಲ ಅಂತ ಅಷ್ಟೆಲ್ಲ ಜನ ಇದು ಹುಡುಗರುಗಳಿದ್ರು. ಏನಿಲ್ಲ, ಯಾಕೆ ಭಯ ಪಡೋದು? ನಾವು ಭಯ ಪಡೆದು ನಾನು ಹೋಗೋದ್ ಮುಂಚೆ ನನ್ನ 4 ಫ್ರೆಂಡ್ಸ್ ಅಲ್ಕೊಂಡು ಹೋದ್ರು. ಅವ್ರ ಜೊತೆನೆ ಇದೇ ರಿಪೀಟ್ ಆಗಿದ್ದು. ಏನು ಹೇಳ್ತೀರಾ ಒಟ್ಟಾರೆ ಸರ್ಕಾರ ತಗೊಂಡಿರೋ ನಿರ್ಧಾರ ಸರಿನಾ ಅಂತ ನಿಮ್ಮ ಪ್ರಕಾರ? ಈಗ ಹೈಕೋರ್ಟ್ ಆರ್ಡರ್ ಆದ್ಮೇಲೆ ಎಲ್ಲ ಹೇಳ್ಬೋದು. ಕೋರ್ಟ್ ಆರ್ಡರ್ ಬಂದ್ಮೇಲೆ ಅದನ್ನ ಪಾಲಿಸ್ತೀರಾ? ಒಂದ್ ವೇಳೆ ತೆಗಿಬೇಕು ಅಂತ ಏನಾದ್ರು ಕೋರ್ಟ್ ಆರ್ಡರ್ ಬಂದ್ರೆ ಪಾಲಿಸ್ತೀವಿ. ತೆಗಿಯಕ್ಕಂತೂ ಆಗಲ್ಲ. ದಿಸ್ ಇಸ್ ಆ ಪ್ರಿಯಾರಿಟಿ. ವಿ ಕ್ಯಾನ್ ಗೋ ಫಾರ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹೆಸರು? ಬಿಬಿ ಮುಸ್ಕಾನ್ ಖಾನ್. ಚಲೋ ಏನು ಓದ್ತಾ ಇದ್ರಿ? BCom ಸೆಕೆಂಡ್ ಇಯರ್. ಚಲೋ, ಥ್ಯಾಂಕ್ ಯು.